ಎಷ್ಟು ಜನ ಸ್ಟ್ಯಾಂಡಪ್ ಕಾಮಿಡಿನ ನೋಡ್ತೀರಾ, ಎಷ್ಟು ಜನ ಸ್ಟ್ಯಾಂಡಪ್ ಕಾಮಿಡಿನ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ, ಸುಮಾರು ಜನ ಕಮೆಂಟ್ ಹಾಕಿದ್ರಿ 370 ರೂಪಾಯಿ ಬಿರಿಯಾನಿ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿ ಬ್ರೋ, ಏನ್ ನಡೀತು, ಏನಿದು ಕೇಸು ಅಂತ ಹೇಳ್ಬಿಟ್ಟು. ಅಂತ ಏನಾಗುತ್ತೆ, ಒಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ನಡೆದಿರುತ್ತೆ, 3 ತಿಂಗಳು ಹಿಂದೆ ನಡೆದಿರುತ್ತೆ. ಅದು ಪ್ರಣೀತ್ ಮೋರೆ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನು ಬಿಗ್ ಬಾಸ್ ಶೋಗೆಲ್ಲ ಹೋಗಿ ಬಂದಿದ್ದಾನೆ, ಸ್ವಲ್ಪ ಫೇಮಸ್ ವ್ಯಕ್ತಿ. ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಕಲ್ಚರ್ ಇರುತ್ತೆ, ಎಲ್ಲ ಕಾಮಿಡಿ ಫುಲ್ ಅಲ್ಲಿ ಹೋಗೋರೆ, ದುಡ್ಡು ಕೊಟ್ಟು ಹೋಗೋರೆ, ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಒಂದು ಫನ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿರ್ತಾರೆ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ಏನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇನು ನಡೆಯುತ್ತೆ, ಒಂದು ಇಂಟ್ರಾಕ್ಷನ್ ನಡೆಯುತ್ತೆ, ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಪಬ್ಲಿಕ್ ಅಲ್ಲಿ ಇದ್ದಂಥ ಒಬ್ಬ ಹುಡುಗ ಹಿಮಾಂಶು ಜಾಂಗ್ರಾ ಅಂತ ಹೇಳ್ಬಿಟ್ಟು, ಅವನ ವಯಸ್ಸು 22 ವರ್ಷ. ಅವ್ನು ಯಾವುದೋ ಒಂದು ಡಿಸೈನ್ ಅನ್ನುವಂಥ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಸಾಫ್ಟ್ವೇರ್ ಡೆವಲಪರ್ ಆಗಿ. 22 ವರ್ಷ ಅಂದರೆ ನೀವು ಯೋಚನೆ ಮಾಡಿ, ಇವಾಗಿನ್ನು ಸ್ವಲ್ಪ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವನು ಕಂಪ್ನಿಗೆ ಸೇರ್ಕೊಂಡಿರ್ತಾನೆ. ಅಲ್ಲಿ ಪಬ್ಲಿಕಲ್ಲಿ ಯಾರು ಏನು ಹೇಳಿದ್ರು ನಗ್ತಿರ್ತಾರೆ. ಸೊ ಅದೇ ಕಾರಣಕ್ಕೆ ಹಿಮಾಂಶು ಕೈಗೆ ಒಂದು ಮೈಕ್ ಸಿಗುತ್ತೆ. ಮೈಕ್ ಸಿಕ್ಕ ತಕ್ಷಣ ಅವನು ಏನಂತ ಹೇಳ್ತಾನೆ ಅಂದ್ರೆ, ಒಂದು ಹುಡುಗಿ, ಅವನು ಮತ್ತೆ ಇನ್ನೊಂದು ಹುಡುಗಿ, ಆ ಹುಡುಗಿ ಜೊತೆಗೆ ಡೇಟಿಂಗ್ ಹೋಗಿರ್ತಾನೆ. ಡೇಟಿಂಗ್ ಅಂದ್ರೆ ಏನೋ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತು. ಡಿನ್ನರ್ ಎಲ್ಲ ಮುಗಿಯುತ್ತೆ, ಮುಗ್ದಾದ ತಕ್ಷಣ ಆ ಹುಡುಗಿ ನನ್ನನ್ನು ಡ್ರಾಪ್ ಮಾಡುವಂತ ಏನೋ ಕೇಳ್ತಾಳೆ ಅಂತೆ. ಅವಾಗ ಇವನ್ ಮೈಂಡ್ ಅಲ್ಲಿ ಏನ್ ನೋಡುತ್ತೆ ಅಂದ್ರೆ, ನಾನು ಅವಳಿಗೋಸ್ಕರ 370 ರೂಪಾಯಿ ಖರ್ಚು ಮಾಡಿದ್ದೀನಿ, ಅದಕ್ಕೇನಾದ್ರೂ ರಿಟರ್ನ್ ತಗೋಬೇಕಲ್ಲ, ಅಂದ್ರೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ 370 ರೂಪಾಯಿ, ನನಗೇನಾದ್ರೂ ಬೆನಿಫಿಟ್ ಬೇಕಲ್ಲ ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವ್ನು ಹೇಳ್ತಾನೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾನೆ ಅಂದ್ರೆ, ಅವ್ನು ಫಿಸಿಕಲ್ ಅದನ್ನ ಬೆಳೆಸ್ಕೋಬೇಕಾಗಿತ್ತು, ಅದನ್ನ ಮಾಡಬೇಕಾಗಿತ್ತು ಅನ್ನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾನೆ. ಇಲ್ಲಿ ಆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ನಡೀತಿರುತ್ತಲ್ಲ, ಅಲ್ಲಿ ಹೇಳ್ತಾನೆ. ಅದು ಹೇಳಿದ್ದಕ್ಕೆ ಎಲ್ಲರೂ ಯಾವ ರೀತಿ ಒಂದು ಫನ್ನಿಯಾಗಿ ತಗೊಂಡು ಯಾವ ರೀತಿ ನಗಾಡ್ತಾರೆ ಅನ್ನೋದು ಎಲ್ಲರೂ ನೋಡಿದಾರೆ ವಿಡಿಯೋನ. ಅದನ್ನ ಅಲ್ಲಿ ಹೋಸ್ಟ್ ಮಾಡ್ತಿರ್ತಾನಲ್ಲ ಪ್ರಣೀತ್ ಮೋರೆ, ಅವನು ಸ್ವಲ್ಪ ಎಕ್ಸಾಚುರೇಟ್ ಮಾಡ್ತಾನೆ, ಲೈಕ್ ಕಾಮಿಡಿ ಆಫ್ ದಿಸ್ ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಕ್ಸಾಚುರೇಟ್ ಮಾಡ್ತಾನೆ. ಅದಕ್ಕೆ ಎಲ್ಲರೂ ಜನಗಳೆಲ್ಲ ಕ್ಲಾಪ್ ತಡ್ತಾರೆ. ಇನ್ಫ್ಯಾಕ್ಟ್ ಅವನಿಗೆ ದುಡ್ಡು ಕೊಟ್ಟನಂತೆ, ಅಂದ್ರೆ ಈ ತರ ಕಾಮಿಡಿ ಮಾಡಿದ್ಯಾ, ಸೂಪರ್, ಕಂಗ್ರಾಚುಲೇಷನ್ ಅನ್ನೋ ತರ ಸ್ವಲ್ಪ ದುಡ್ಡನ್ನು ಕೊಟ್ಟನಂತೆ. ಈ ಕಾಮಿಡಿ ಶೋ ಶೂಟ್ ಆಗಿರೋದು 3 ತಿಂಗಳು ಹಿಂದೆ. ಆ 3 ತಿಂಗಳು ಹಿಂದೆ ಶೂಟ್ ಆದಂತ ಕಾಮಿಡಿ ಶೋನ ಎಡಿಟ್ ಎಲ್ಲ ಇರುತ್ತಲ್ಲ, ಆ ಪ್ರೊಸೆಸ್ ಎಲ್ಲ, ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇವಾಗ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಿದ್ಮೇಲೆ ಈ ಒಂದು ಕ್ಲಿಪ್ನ ಅವರೇ ಖುದ್ದಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಖುದ್ದಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ಮೇಲೆ ಅದು ಏನಾಗುತ್ತೆ, ವೈರಲ್ ಆಗುತ್ತೆ. ನೋಡಿ, ಆ ಕಾಮಿಡಿ ಶೋಗೆ ಬಂದವರು ಎಲ್ಲವನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಸ್ವಲ್ಪ ಫನ್ನಿ ಆಗಿ ತಗೊಂತಾರೆ. ಅಂಡ್ ಮೋಸ್ಟ್ ಕೇಸಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನಂದ್ರೆ, ನಮ್ಮ ಸೌತ್ ಇಂಡಿಯಾಗೂ ನಾರ್ತ್ ಇಂಡಿಯಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಕಲ್ಚರಲ್ ಡಿಫ್ರೆನ್ಸ್ ತುಂಬಾನೇ ಇದೆ. ಅಂಡ್ ಆಲ್ಸೋ ನಮ್ಮಲ್ಲಿ ಜಾಸ್ತಿ ಸೆನ್ಸಿಟಿವ್ ಇದೀವಿ, ನಾವೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದೀವಿ. ಅಂದ್ರೆ ನಮ್ಮ ಸ್ವಲ್ಪ ಸಂಸ್ಕೃತಿ, ಮಾತುಗಳಾಗಿರ್ಬೋದು, ರೆಸ್ಪೆಕ್ಟ್, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಕೆಲವು ವಿಷಯಗಳನ್ನ ಮಾತಾಡಬಾರ್ದು ಅನ್ನೋದಾಗಿರ್ಬೋದು, ಅದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮಲ್ಲಿ. ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ನಮ್ಮಲ್ಲಿ ಏನಾದರೂ ತುಂಬಾ ಹೈ ಲೆವೆಲ್ ಡಬಲ್ ಮೀನಿಂಗ್ ಏನಾದ್ರು ಮಾತಾಡಿದ್ರೆ ತುಂಬಾ ವರ್ಸ್ಟ್ ಕೇಸ್ ಅಂತಾರೆ, ಯಾರನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನಮ್ಮಲ್ಲಿ. ಬಟ್ ನಾರ್ತ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇದಕ್ಕೆ ಮುಂಚೆ ಒಂದು ಕಾಮಿಡಿ ಶೋ ನಡೀತಿರುತ್ತೆ, ಅದರಲ್ಲಿ ಒಬ್ಬ ಯೂಟ್ಯೂಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಕ್ವಶನ್ ಕೇಳ್ತಾನೆ. ಅದನ್ನ ಕೇಳಿದ ಮೇಲೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ, ಎಷ್ಟೊಂದು ಕೇಸ್ಗಳು ಬೀಳುತ್ತೆ, ಆಮೇಲೆ ಅವ್ನ ಲೈಫ್ ಸ್ಟೈಲ್ ಏನು ಬದಲಾಗುತ್ತೆ. ಬಟ್ ಇವಾಗ ನಾರ್ಮಲ್ ಬಂದಿದೆ. ಆ ರೀತಿ ಆಲ್ರೆಡಿ ಒಂದು ಪಾಠ ಕಲ್ತಿದ್ದಾರೆ, ಸುಮಾರು ಜನಗಳಿಗೆ ಅರ್ಥ ಆಗಿರುತ್ತೆ. ಇವಾಗ ಈ ಹುಡುಗ ಮಾಡಿದಂತ ಆ ಒಂದು ಸ್ಟೇಟ್ಮೆಂಟ್ ಇಂದ ಅದು ಆಚೆಗೆ ಬಂದ ತಕ್ಷಣ, ಅಂದ್ರೆ ವಿಡಿಯೋ ಯಾವಾಗ ಆಚೆಗೆ ಬರುತ್ತೋ ಸಿಕ್ಕಾಪಟ್ಟೆ ಟ್ರಿಗರ್ ಆಗುತ್ತೆ ಜನಗಳಿಗೆ. ಅಂಡ್ ಎಸ್ಪೆಷಲಿ ವುಮನ್ ನ ರಿಟರ್ನ್ ಆನ್ ಇಂಟ್ರೆಸ್ಟ್, ಅಂದ್ರೆ ನಾನು ಒಂದು 370 ರೂಪಾಯಿ ಅವಳಿಗೆ ಖರ್ಚು ಮಾಡ್ಬಿಟ್ಟಿದ್ದೀನಿ, ನನಗೇನಾದ್ರೂ ಬೇಕಲ್ಲ ಅನ್ನೋ ರೀತಿ ಸ್ವಲ್ಪ ಒಂದು ಬ್ಯಾಡ್ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿರೋದು ಎಲ್ರಿಗೂ ರೀಚ್ ಆಗ್ಬಿಡುತ್ತೆ. ಅದು ರೀಚ್ ಆದ ತಕ್ಷಣ ಸಿಕ್ಕಾಪಟ್ಟೆ ಟ್ರಿಗರ್ ಆಗುತ್ತೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಜನ ಎಗೇನ್ಸ್ಟ್ ಮಾತಾಡ್ತಾರೆ. ಮಾತಾಡಿದ ನಂತರ ಹಿಮಾಂಶು ಏನ್ ಮಾಡ್ತಾನೆ, ಅವನ ಒಂದು ಅಕೌಂಟ್ ಏನಿರುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್, ಅದನ್ನ ಅನ್ಇನ್ಸ್ಟಾಲ್ ಮಾಡಾಕ್ತಾನೋ ಅಥವಾ ಡಿಆಕ್ಟಿವೇಟ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ಅದು ವರ್ಕ್ ಆಗ್ತಿಲ್ಲ. ಅದಾದ ನಂತರ ಈ ಪ್ರಣೀತ್ ಮೋರೆ ಇದನ್ನಲ್ಲ, ಅವನೇ ಕಾಮಿಡಿ ಶೋ ಎಲ್ಲ ನಡೆಸಿರೋದು, ಅವನಿಗೂ ಕೂಡ ಟ್ರಿಗರ್ ಆಗುತ್ತೆ, ನೆಗೆಟಿವ್ ಎಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಹೈ ಲೆವೆಲ್ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದ್ಮೇಲೆ ಅವನು ಕೂಡ ಅವನ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಮಾಡಿದ್ದಾನೆ. ಅವನು ಡಿಆಕ್ಟಿವೇಟ್ ಮಾಡಿರೋದಕ್ಕೆ ಕೆಲವು ಕಾರಣಗಳು ಹೇಳ್ತಾರೆ, ಬಟ್ ಅವ್ನು ಡಿಆಕ್ಟಿವೇಟ್ ಮಾಡೋದಕ್ಕೂ ಮುಂಚೆ ಏನಂತ ಹೇಳಿದಾನೆ, ಸಚ್ ಎ ಸ್ಮಾಲ್ ಥಿಂಗ್ಸ್ಗೆ ಈ ತರ ಒಂದು ರೀತಿ ದೊಡ್ಡದಾಗಿ ಎಕ್ಸಾಚುರೇಟ್ ಮಾಡಿದ್ದು ತಪ್ಪು ಅನ್ಸುತ್ತೆ ಅನ್ನೋ ರೀತಿ ಒಂದೇನೋ ಹೇಳಿ ಅವನು ಡಿಆಕ್ಟಿವೇಟ್ ಮಾಡಿರ್ತಾನೆ. ಬಟ್ ಇಲ್ಲಿ ಅವನು ಯಾವಾಗ ಹಿಮಾಂಶು ಈ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದಾನೋ, ಯಾವಾಗ ಇದೆಲ್ಲ ಟ್ರಿಗರ್ ಆಗಿರುತ್ತೋ, ಅದೇನಾಗುತ್ತೆ, ಅವರ ಕಂಪನಿ ಮೇಲೆ ಎಫೆಕ್ಟ್ ಆಗ್ತಿರುತ್ತೆ. ಕಂಪನಿ ಗುರ್ಗಾಂವ್ ಅಲ್ಲಿ ಇರೋದು, ಗುರ್ಗಾಂವ್ದಲ್ಲಿ ಆ ಕಂಪನಿಯ ಸಿಇಒ ಫೌಂಡರ್ ಮಾತಾಡೋದೇನಂದ್ರೆ, ನಾನು ಹಿಮಾಂಶು ಬಗ್ಗೆ ಕಂಪನಿ ಒಳಗಡೆ ಇನ್ವೆಸ್ಟಿಗೇಟ್ ಮಾಡಿದ್ವಿ, ಸ್ಟ್ರಾಂಗ್ ಕ್ವಶನ್ಸ್ ಗಳನ್ನ ಕೇಳಿದ್ವಿ, ಎಸ್ಪೆಷಲಿ ವುಮೆನ್ಸ್ ಗಳಿಗೆ. ಅವ್ರು ಹೇಳಿರುವಂತದ್ದು ಏನಂದ್ರೆ, ಅವನು ತುಂಬಾ ಎಥಿಕಲ್ ಆಗಿದ್ದಾನೆ, ಹಾರ್ಡ್ ವರ್ಕ್ ಆಗಿದ್ದಾನೆ, ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾನೆ, ತುಂಬಾ ಲೈಕ್ ಇಸ್ ಎ ಗುಡ್ ಪರ್ಸನ್ ಅನ್ನುವಂತ ಬಿಹೇವಿಯರ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಅಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರಂತೆ. ಸೊ ಅಲ್ಲಿ ವರ್ಕ್ ಕಲ್ಚರ್ ಅಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇವನ ಮೇಲೆ ಬಂದಿಲ್ಲ. ಈ ಒಂದು ಅಂದ್ರೆ ಹೊರಗಡೆ ನಡೆದಿರುವಂತ ಒಂದು ವಿಷಯ ಕಂಪನಿ ಒಳಗಡೆಗೆ ಅಂಡ್ ಕಂಪನಿಗೆ ಒಂದು ಮಾರಲ್, ಆ ಕಂಪನಿ ಏನಿರುತ್ತೋ ಬಿಸ್ನೆಸ್ಗೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೆ ಆತನನ್ನ ಇವಾಗ ರಿಮೂವ್ ಮಾಡಿದ್ದಾರೆ ಅವನ ಕಂಪನಿಯಿಂದ.
ಅಂದರೆ ಫೈರ್ ಮಾಡಿದ್ದಾರೆ. ಅವನನ್ನು ಫೈರ್ ಮಾಡಿದ್ಮೇಲೆ ಆ ಹಿಮಾಂಶು ಅವರ ಕಂಪನಿ ಓನರ್ ಇದಾನಲ್ಲ ಆ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾನೆ, ಏನಂದ್ರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಆ್ಯಂಡ್ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಲೈಫಲ್ಲಿ ಒಂದು ಚಾಪ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಿಮಾಂಶು ತುಂಬ ದೊಡ್ಡ ಪಾಠವನ್ನು ಕಲಿತು ಬದಲಾಗಬೇಕು, ಮುಂದೆ ಈ ರೀತಿ ತಪ್ಪುಗಳನ್ನ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಅವನ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾನೆ. ಅದಾದಮೇಲೆ ಈ ಸ್ಟೋರಿನಲ್ಲಿ ಟ್ವಿಸ್ಟ್ ಬಂದಿದ್ದೇನೆಂದರೆ, ಒಬ್ಬ ಹುಡುಗ ಒಂದು ಹುಡುಗಿ ಬಗ್ಗೆ ಆ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಕ್ಕೆ ಸಿಕ್ಕಾಪಟ್ಟೆ ಫೈರ್ ಆಗುತ್ತೆ. ಬಟ್ ಅದೇ ಒಂದು ಕಾಮಿಡಿ ಶೋನಲ್ಲಿ ಒಬ್ಳು ಡಾಕ್ಟರ್ ಇರ್ತಾಳೆ. ಆ ಡಾಕ್ಟರ್ ಕೊಟ್ಟಂಥ ಸ್ಟೇಟ್ಮೆಂಟು ಇವಾಗ ರಿವರ್ಸ್ ಹೊಡಿತಿದೆ ಆ ಡಾಕ್ಟರ್ಗೆ. ಆ ಹುಡುಗಿ ಹೆಸರು ಡಾಕ್ಟರ್ ಸೇಜಲ್ ಪವರ್. ಆ ಹುಡುಗಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದೆ, ಯೂಶಲಿ ನಿಮ್ಮ ಕಾಲೇಜಲ್ಲಿ ಏನು ನಡೆಯುತ್ತೆ, ನೀವೇನು ಮಾಡ್ತೀರಾ ಅಂತ ಇವನು ಕ್ವಶನ್ ಕೇಳಿದಾನೆ. ಯಾರು ಕಾಮಿಡಿ ಹೋಸ್ಟ್ ಮಾಡ್ತಿದ್ನಲ್ಲ ಪ್ರಣೀತ್, ಅವನು ಆಕೆಗೆ ಒಂದು ಕ್ವಶನ್ ಕೇಳಿದಾನೆ. ಇದೊಂದು ರೀತಿ ಇಂಟರಾಕ್ಟಿವ್ ಸೆಷನ್. ಅವ್ರೇನಾದರೂ ಒಂದು ಮಾತನ್ನು ಹೇಳಿದ್ರೆ ಇವನು ಸ್ವಲ್ಪ ಡಿಫ್ರೆಂಟಾಗಿ ಹೇಳಿ ಅದನ್ನು ಕಾಮಿಡಿ ರೀತಿ ಕನ್ವರ್ಟ್ ಮಾಡ್ತಾ ಇರ್ತಾನೆ. ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತಾಡಿರ್ತಾರೆ. ಅಲ್ಲಿ ಮಾತಾಡಬೇಕಾದ್ರೆ ಅದೆಲ್ಲ ಎಂಟರ್ಟೈನಿಂಗ್ ಆಗಿರುತ್ತೆ. ಆದರೆ ಅಲ್ಲಿಂದ ಆ ಮಾತುಗಳು ಆಚೆಗೆ ಬಂದಾಗ ಅಲ್ಲಿದ್ದಂಥ ಆಡಿಯನ್ಸ್ ಮೈಂಡ್ಸೆಟ್ಟೇ ಬೇರೆ, ಹೊರಗಡೆ ಇದ್ದಂಥ ಆಡಿಯನ್ಸ್ ಮೈಂಡ್ಸೆಟ್ಟೇ ಬೇರೆ. ಸೊ ಇನ್ ಜನರಲ್ ಆಗಿ ಮಾತಾಡೋದಾದರೆ ಕೆಲವು ವಿಚಾರಗಳು ತುಂಬ ವೆರಿ ಸೆನ್ಸಿಟಿವ್ ಇರುತ್ತೆ. ಆಕೆ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನಮ್ಮ ಕಾಲೇಜಲ್ಲಿ ನಾವುಗಳು ಮಾಡುವಂಥ ಕೆಲಸ ಏನು ಅಂತಂದರೆ ನಾವುಗಳು ಡೆಡ್ ಬಾಡಿನ ಕಟ್ ಮಾಡ್ತೀವಿ ಅಂತ ಹೇಳ್ತಾಳೆ. ತಲೆ ಬುಡೆ ಕಟ್ ಮಾಡ್ತೀವಿ, ದೇಹ ಎಲ್ಲ ಮಾಮೂಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಆ ಪೋಸ್ಟ್ ಮಾರ್ಟಮ್ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಸ್ವಲ್ಪ ಕಾಮಿಡಿಯಾಗಿ ಒಂದು ಮಾತು ಹೇಳ್ತಾನೆ. ಅದಾದಮೇಲೆ ಹಂಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಅವಳೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಏನಂತ, ಸತ್ತಿರುವಂಥ ಡೆಡ್ ಬಾಡಿಗಳಾಗಿರ್ಬೋದು ಅಥವಾ ಕೆಲವರೆಲ್ಲ ಸತ್ತ ಮೇಲೆ ದೇಹವನ್ನು ದಾನ ಮಾಡ್ತಾರೆ ಈ ಮೆಡಿಕಲ್ ಕಾಲೇಜ್ಗಳಿಗೆ, ಯಾರಿಗೆ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಆರ್ಗನ್ಸ್ ಡೊನೇಷನ್ ಎಲ್ಲ ಮಾಡಿರ್ತಾರಲ್ಲ ಅವ್ರದ್ದು ಕೂಡ ಕಟ್ಟೆಲ್ಲ ಮಾಡ್ತಾರೆ. ಸೊ ಅಂಥ ದೇಹಗಳದ್ದು ಪ್ರೈವೇಟ್ ಪಾರ್ಟ್, ಗಂಡು ಮಕ್ಕಳದ್ದು ಎಸ್ಪೆಷಲಿ ಗಂಡು ಮಕ್ಕಳದ್ದು ಪ್ರೈವೇಟ್ ಪಾರ್ಟ್ನ ಸೈಜ್ ಚೆಕ್ ಮಾಡ್ತೀವಿ, ನೋಡ್ತೀವಿ ಅಂತ ಹೇಳ್ಬಿಟ್ಟು ನಗಾಡಿಕೊಂಡು ಒಂದು ಕಾಮಿಡಿ ಫನ್ನಿ ವೇನಲ್ಲಿ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ. ಅದು ಯಾವ ಲೆವೆಲ್ಗೆ ಟ್ರಿಗ್ಗರ್ ಆಗುತ್ತೆ ಆ ವಿಡಿಯೋನು ಕೂಡ ಆಚೆಗೆ ಬಂದ ಮೇಲೆ ಅಂದಮೇಲೆ ನೋಡಿ, ಇವಾಗ ಇಂಟರ್ನೆಟ್ಟೇ ಆಗಿರ್ಬೋದು, ಆ್ಯಕ್ಷನ್ ತೊಗೊಂಡಿರುವಂಥ ಆ್ಯಕ್ಷನ್ ಆಗಿರ್ಬೋದು ಬಯಾಸ್ಡ್ ಆಗಿದೆ. ಹುಡುಗನ ಮೇಲೆ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಿದೆ, ತುಂಬ ಕ್ರಿಟಿಕಲ್ ರೋಲ್ಸ್ಗಳು ನಡೀತಿದೆ. ಬಟ್ ಆದರೆ ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಅದಕ್ಕೂ ಕೂಡ ಟ್ರೋಲ್ಸ್ ನಡೀತಿದೆ. ಬಟ್ ದ ಕೈಂಡ್ ಆಫ್ ಆ್ಯಕ್ಷನ್ ತೊಗೊಂಡಿರೋದು ಅನ್ಬಯಾಸ್ಡ್ ಆಗಿಲ್ಲ, ಬಯಾಸ್ಡ್ ಆಗಿದೆ. ಬರೀ ಹುಡುಗಿ ಕಡೆಗಿದೆ, ಹುಡುಗನ ಕಡೆಗೆ ಆಗಿಲ್ಲ. ಅದನ್ನು ತುಂಬ ಜನ ಇವಾಗ ಕ್ವಶನ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಚೆಗೆ ಬಂದ ಮೇಲೆ ಈಗ ಮೆಡಿಕಲ್ ಫ್ರೆಟರ್ನಿಟಿ ಯಾರ್ಯಾರು ಇದ್ದಾರೆ, ಮೆಡಿಕಲ್ ಅಸೋಸಿಯೇಷನ್, ಅವ್ರುಗಳು ಕೂಡ ಈಕೆ ಎಗೇನ್ಸ್ಟಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ರೀತಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ತುಂಬಾ ತಪ್ಪು ಅಂತ ಹೇಳ್ಬಿಟ್ಟು ಈಕೆ ಸ್ಟೇಟ್ಮೆಂಟನ್ನು ಕೊಟ್ಟಲು. ಅದಾದ ನಂತರ ಇವಳು ಅಪಾಲಜಿನ ಕೇಳಿದಾಳೆ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ನಾನು ಒಂದು ಫನ್ನಿ ವೇನಲ್ಲಿ ಏನೋ ಮಾತಾಡ್ಬಿಟ್ಟೆ, ತಪ್ಪಾಯಿತು, ನನ್ನ ಇಂಟೆನ್ಷನ್ ಅದಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪಾಲಜಿ ವಿಡಿಯೋನ ಮಾಡಿದಾಳೆ. ಬಟ್ ಇಲ್ಲಿ ನೀವು ನೋಡೋದಾದ್ರೆ ಈ ಬಯಾಸ್ಡ್ ಅನ್ಬಯಾಸ್ಡ್ ಅಂತ ಹೇಳಿದ್ನಲ್ಲ, ಒಬ್ಬ ಹುಡುಗ ಏನಾದರೂ ಒಂದು ತಪ್ಪನ್ನ ಮಾಡಿದ್ರೆ ಯಾವ ಒಂದು ಸರ್ಕಮ್ಸ್ಟೆನ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ, ಯಾವ ಒಂದು ಪನಿಷ್ಮೆಂಟ್ ಅಲ್ಲಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದೇ ಒಂದು ಹುಡುಗಿ ಮಾಡಿದ್ರೆ ಯಾವ ಒಂದು ಪನಿಷ್ಮೆಂಟು, ಯಾವ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಿಮ್ಮ ಮೈಂಡ್ಗೆ ಒಂದು ಕ್ವಶನ್ ಹಾಕ್ತೀನಿ ನಾನು. ಈಗ ಆ ಹುಡುಗಿ ಮೆಡಿಕಲ್ ಡಾಕ್ಟರ್ ಇದ್ದಾಳಲ್ಲ, ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಏನೋ ಚೆಕ್ ಮಾಡ್ತೀನಿ ಸೈಜು ಅಂತ ಹೇಳಿದ್ಲಲ್ಲ, ಅದೇ ಜಾಗದಲ್ಲಿ ನೀವು ಜೆಂಡರ್ನ ರಿವರ್ಸ್ ಮಾಡಿ ನೋಡಿ. ಆ ಡಾಕ್ಟರ್ ಜಾಗದಲ್ಲಿ ಹುಡುಗನಿಡಿ, ಪೇಷಂಟ್ ಜಾಗದಲ್ಲಿ ಹುಡುಗಿನಿಟ್ಟು ನೋಡಿ. ಆ ಒಂದು ಸ್ಟೇಟ್ಮೆಂಟ್ ಏನಾದರೂ ಹುಡುಗ ಕೊಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ, ಅಂಡ್ ಕೊಡಬಾರ್ದು. ಬಟ್ ಆಕೆ ನೋಡಿ ಹುಡುಗರ ಮೇಲೆ ಸಮ್ಟೈಮ್ ಹುಡುಗರನ್ನ ಸ್ವಲ್ಪ ಲೈಕ್ ಗ್ರಾಂಟೆಡ್ ಒಂದು ಕಂಡೀಷನ್ಗೆ ತೊಗೊಳ್ಳೋದು ತಪ್ಪಾಗುತ್ತೆ. ಬಿಕಾಸ್ ವಿ ಆರ್ ಆಲ್ ಈಕ್ವಲ್. ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಇವಾಗ ಲೇಟೆಸ್ಟ್ ಅಪ್ಡೇಟ್ ಏನಾಗಿದೆ ಅಂತಂದರೆ, ಮಹಾರಾಷ್ಟ್ರ CM ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಂತಂದರೆ, ಸ್ಟ್ಯಾಂಡಪ್ ಕಾಮಿಡಿನ ನಾನು ಕೂಡ ಲೈಕ್ ಮಾಡ್ತೀನಿ, ನಾನು ಕೂಡ ಎಂಜಾಯ್ ಮಾಡ್ತೀನಿ, ನಾನು ಕೂಡ ನೋಡ್ತೀನಿ. ಆದರೆ ಒಂದು ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ನ ಕ್ರಾಸ್ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಂದರೆ ನಿಮಗೆ ಹಕ್ಕಿದೆ, ಮೂಲಭೂತ ಹಕ್ಕಿದೆ, ಯು ಕ್ಯಾನ್ ಸ್ಪೀಕ್. ಬಟ್ ಅದು ಯಾರಿಗೂ ಹರ್ಟ್ ಆಗದೆ ಇರೋ ರೀತಿ ಮಾತಾಡೋದೇ ನಿನ್ನ ಕರ್ತವ್ಯ. ಬೇರೆಯವ್ರಿಗೆ ಹರ್ಟ್ ಆಗೋ ಥರ ನೀನೇನಾದರೂ ಮಾತಾಡಿದ್ರೆ ಅದು ಎಗೇನ್ಸ್ಟ್ ಲಾ ಆಗುತ್ತೆ, ಅವರು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಇವಾಗ ಏನಾಗಿದೆ, ಈ 3 ಜನರ ಮೇಲೆ ಕೇಸ್ ಬಿದ್ದಿದೆ. ಒಂದು ಪ್ರಣೀತ್, ಯಾರು ಹೋಸ್ಟ್ ಮಾಡ್ತಿದ್ನಲ್ಲ ಅವನು, ಇನ್ನೊಂದು ಹಿಮಾಂಶು, ಯಾರು ಫಸ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ನಲ್ಲ ಅವನು, ಇನ್ನೊಂದು ಈ ಡಾಕ್ಟರ್. ಈ 3 ಜನರ ಮೇಲೆ ಈಗ FIR ಫೈಲ್ ಆಗಿದೆ. 2 ಥರದ FIR ಫೈಲ್ ಆಗಿದೆ. ಒಂದು IT ಆ್ಯಕ್ಟ್, ಸೈಬರ್ ಸೆಕ್ಯೂರಿಟಿಯಿಂದ ಒಂದು ಫೈಲ್ ಆಗಿದೆ, ಇನ್ನೊಂದು ಜನರಲ್ FIR ಫೈಲ್ ಆಗಿದೆ. ಈಗ ಅವರಿಗೆಲ್ಲ ಸಂಬಂಧನ ಕಳಿಸಿದ್ದಾರೆ. ಈಗ ಅವರು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಆ ಚಾರ್ಜ್ ಶೀಟಲ್ಲಿ ಏನೇನು ಬರೆದಿರ್ತಾರೆ, ಅದಕ್ಕೆ ಏನೇನು ಕ್ವಶನ್ಸ್ಗಳಿರುತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು, ಕೋರ್ಟ್ಗೆ ಹೋಗಬೇಕು, ಈ ಥರ ಎಲ್ಲ ಆಗ್ಬೋದು. ಬಿಕಾಸ್ ಆಲ್ರೆಡಿ ಈಗ ಅವ್ರ ಮೇಲೆ ಕೇಸ್ ಫೈಲ್ ಆಗ್ಬೋದು, ಕೇಸ್ ಫೈಲ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಹಿಮಾಂಶುನ ಭವಿಷ್ಯನ ನೀವು ನೋಡೋದಾದರೆ, ಅವನ ಮೇಲೆ ಒಂದು ಕೇಸ್ ಫೈಲ್ ಆಯಿತು ಅಂತಂದರೆ ಹಿ ಕೆನಾಟ್ ಗೋ ಟು ಅದರ್ ಕಂಟ್ರೀಸ್. ಆ್ಯಂಡ್ ಅವನ ಫೇಸ್ ಅಷ್ಟು ಫೇಮಸ್ ಆಗಿರುವಂಥ ಕಾರಣಕ್ಕೆ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಅವನ ಮುಖವನ್ನು ಮರೆಯುವವರೆಗೂ ಬೇರೆ ಕಂಪ್ನಿಗಳಲ್ಲಿ ಅವನಿಗೆ ಕೆಲಸ ಸಿಗುತ್ತಾ ಕಷ್ಟ. ಬಟ್ ಆದರೆ ಡಾಕ್ಟ್ರು ಗೊತ್ತಿಲ್ಲ, ಡಾಕ್ಟರ್ ಅಸೋಸಿಯೇಷನಿಂದ ಈಕೆಗೆ ಏನು
ಪನಿಷ್ಮೆಂಟ್ ಸಿಕ್ಕಿಲ್ಲ. ಬಟ್ ಶಿ ಆಲ್ರೆಡಿ ಆಸ್ಟ್ ಅಪಾಲಜಿ. ಅವನು ಕೂಡ ಅಪಾಲಜಿ ಕೇಳ್ಬೋದಾಗಿತ್ತು, ಬಟ್ ಒಂದು ಏನೋ ರಿಟರ್ನ್ ಅಪಾಲಜಿ ಏನೋ ಕೇಳಿದ್ದಾನೆ ಅವನ ಒಂದು ಇನ್ಸ್ಟಾಗ್ರಾಮಲ್ಲಿ ಅಂತ ಇದೆ. ಈ ಪ್ರಣೀತ್ ಇದನ್ನಲ್ಲ, ಅವನು ಕೂಡ ಅಪಾಲಜಿ ಕೇಳ್ಬಿಟ್ಟು ಡಿಆಕ್ಟಿವೇಟ್ ಮಾಡಿಬಿಟ್ಟಿದ್ದಾನೆ. ಸೊ ಓವರ್ ಆಲ್ ಈ ಕೇಸ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೋಡಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂತಂದರೆ, ಸಿ ವಿರ್ ಆಲ್ ಹ್ಯೂಮನ್ಸ್. ಇದನ್ನ ಎರಡು ಥರ ನೋಡ್ಬೋದು. ಒಂದು, ಅವ್ರು ಮಾಡಿರುವಂಥ ತಪ್ಪಿಂದ ನಾವು ಪಾಠ ಕಲಿಬೋದು ಆ್ಯಂಡ್ ಅವರೂ ಪಾಠ ಕಲಿಬೋದು. ಮುಂದಿನ ದಿನಗಳಲ್ಲಿ ಅವರು ರಿಪೀಟ್ ಮಾಡಬಾರ್ದು, ಯಾರೇ ಆಗಲಿ ರಿಪೀಟ್ ಮಾಡಬಾರ್ದು. ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟು ಹೋಗಿದ್ದಾನೆ ಒಬ್ಬ ಯೂಟ್ಯೂಬರ್, ಈ ಥರ ಮಾತಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಒಂದು ಲಿಮಿಟ್ನ ಕ್ರಾಸ್ ಮಾಡಿ ಮಾತಾಡೋದಕ್ಕೆ ಕಾರಣ ಏನು ಅಂತ ಕೇಳೋದಾದರೆ, ಅಲ್ಲಿರುವಂಥ ಆ ಒಂದು ಎನ್ವಿರಾನ್ಮೆಂಟ್. ಸ್ಟ್ಯಾಂಡಪ್ ಕಾಮಿಡಿ ಅನ್ನುವಂಥ ಒಂದು ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅಂದರೆ, ಎವ್ರಿಥಿಂಗ್ ಈಸ್ ಗ್ರಾಂಟೆಡ್. ನೀನು ಅಮ್ಮನ ಮೇಲೆ ಜೋಕ್ ಹಾಕು, ಅಪ್ಪನ ಮೇಲೆ ಜೋಕ್ ಹಾಕು, ರಿಲೇಟಿವ್ಸ್ ಮೇಲೆ ಜೋಕ್ ಹಾಕು, ಲವರ್ ಮೇಲೆ ಜೋಕ್ ಹಾಕು, ಲವರ್ ಬಾಡಿ ಮೇಲೆ ಜೋಕ್ ಹಾಕು, ಅಪ್ಪ ಅಮ್ಮನ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಮೇಲೆ ಜೋಕ್ ಹಾಕು, ನೀನು ನಿನ್ನ ಗರ್ಲ್ ಫ್ರೆಂಡು, ನಿನ್ನ ಹೆಂಡ್ತಿ, ಲೈಕ್ ಎವ್ರಿಥಿಂಗ್ ಈಸ್ ಗ್ರಾಂಟೆಡ್ ಅನ್ನೋ ರೀತಿ ಒಂದು ಕಾಮಿಡಿನ ಮಾಡೋದು ನಾಟ್ ಅಕ್ಸೆಪ್ಟೇಬಲ್, ಎಸ್ಪೆಷಲಿ ಇನ್ ಇಂಡಿಯಾ. ಬೇರೆ ದೇಶಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೊಂದು ಲಿಮಿಟ್ ಇಲ್ಲ, ಏನು ರೆಗ್ಯುಲೇಷನ್ಸ್ ಇಲ್ಲ. ಬಟ್ ನಮಗೆ ಆ ಒಂದು ಫೀಲಿಂಗ್ಸ್ ಇದೆ, ಇನ್ನೂ ಆ ಒಂದು ಅಪ್ಪ ಅಮ್ಮ ಒಂದು ರಿಲೇಷನ್ ಮಧ್ಯೆ ಆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಅದನ್ನು ನೀನು ಕೆಟ್ಟ ರೀತಿ ಕಾಮಿಡಿ ಮಾಡಿ ಅಲ್ಲಿರುವಂಥ ಒಂದು 100 ಜನ 1000 ಜನ ಆಗಿರ್ಬೋದು, ಅವ್ರನ್ನ ನಗ್ಸೋಕ್ಕೋಸ್ಕರ ನೀನು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದು ನಿನ್ನ ಮೂರ್ಖತನ. ಸೊ ಇವತ್ತು ಅವ್ರಿಗೆ ಬಂದಿರುವಂಥ ವಾರ್ನಿಂಗು ಕೂಡ ಅಷ್ಟೇ. ಆ್ಯಂಡ್ ಈವನ್ ಇನ್ಫ್ಯಾಕ್ಟ್ ಎನಿಬಡಿ ಹೂ ಇಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ನಿಮ್ಗೆ ಏನು ಬೇಕು ಅದನ್ನು ಮಾತಾಡೋಕ್ಕಾಗಲ್ಲ. ಅದಕ್ಕೊಂದು ಒಂದು ರೆಸ್ಪೆಕ್ಟಿವ್ ವೇನಲ್ಲಿ ಮಾತಾಡಿದ್ರೆ ಮಾತ್ರನೇ ನಿಮಗೂ ಕೂಡ ರೆಸ್ಪೆಕ್ಟ್ ಸಿಗುತ್ತೆ ಈ ಸಮಾಜದಲ್ಲಿ. ಇಲ್ಲ ಅಂತಂದರೆ ಅವ್ರಿಗೆ ಏನು ಶಿಕ್ಷೆ ಆಗಿದೆ ಅದೇ ಶಿಕ್ಷೆ ಆಗುತ್ತೆ. ದಿ ಅದರ್ ವೇ ನೀವು ನೋಡೋದಾದರೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಆದರೆ ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಯಾರೂ ಸಹ. ಇಟ್ಸ್ ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಟೈಮ್ ಬರುತ್ತೆ. ಯಾರಿಗೆ ಹಿಮಾಂಶು ಮೇಲೂ ಬರುತ್ತೆ, ಡಾಕ್ಟರ್ ಮೇಲೂ ಬರುತ್ತೆ, ಇವನ್ ಮೇಲೂ ಬರುತ್ತೆ, ಪ್ರಣೀತ್ ಮೇಲೂ. ಬಟ್ ನಿಮ್ಗೆ ಏನು ಅನಿಸುತ್ತೆ? ಈ ಸ್ಟ್ಯಾಂಡಪ್ ಕಾಮಿಡಿ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಕ್ವಶನ್ ಕೇಳೋದನ್ನೆಲ್ಲ ನೋಡ್ತೀರಾ, ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ? ನಮ್ಮ ಕನ್ನಡದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡೋದನ್ನು ನಾನು ಡೈರೆಕ್ಟಾಗಿ ಎಲ್ಲೂ ಹೋಗಿ ನೋಡಿಲ್ಲ. ಆ್ಯಂಡ್ ಐ ಡಿಂಟ್ ಲೈಕ್ ಕಪಲ್ ಆಫ್ ಕಾಮಿಡಿ ಶೋನ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಐ ಡಿಂಟ್ ಲೈಕ್ ಅಟ್ ಆಲ್. ಮೊದಲು ಬರ್ತಿತ್ತಲ್ಲ ಮಜಾ ಟಾಕೀಸ್, ನಮ್ಗೆ ಅದೇ ಲೈಕ್ ನಮ್ಮಲ್ಲಿ ಒಂದು ಟಿವಿಸ್ಗಳಲ್ಲಿ ಬರುತ್ತಲ್ಲ ಶೋಗಳು, ಅದೇ ಸ್ವಲ್ಪ ಕಾಮಿಡಿ ಅಂತ ಅನಿಸುತ್ತೆ. ಬಟ್ ಅದರಲ್ಲೂ ಕೂಡ ತುಂಬ ವಲ್ಗರಾಗಿ, ತುಂಬ ಅಂದರೆ ಲೈಕ್ ವರ್ಸ್ಟ್ ಕಾಮಿಡಿನ ಮಾಡುವಂಥ ಅವಶ್ಯಕತೆ ಈಗ TRPಗೋಸ್ಕರ ಕೆಲವು ಚಾನಲ್ಸ್ಗಳಾಗಿರ್ಬೋದು, ಕೆಲವು ಯೂಟ್ಯೂಬರ್ಸ್ಗಳಾಗಿರ್ಬೋದು, ಕೆಲವು ಈ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗಳಾಗಿರ್ಬೋದು, ಅವರು ಬರೀಬೇಕಾದ್ರೆ ಯೂಶ್ವಲಿ ಎಲ್ಲನೂ ಸ್ಕ್ರಿಪ್ಟೆಡ್ ಇರುತ್ತೆ. ಆ ಸ್ಕ್ರಿಪ್ಟನ್ನ ಬರೀಬೇಕಾದ್ರೆ ಅವ್ರ ಥಾಟ್ ಬರುತ್ತಲ್ಲ, ಆ ಥಾಟ್ ಬರಬೇಕಾದ್ರೆ ಟಾರ್ಗೆಟ್ ಆಡಿಯನ್ಸ್ನ ನೋಡ್ತಾರೆ. ಟಾರ್ಗೆಟ್ ಆಡಿಯನ್ಸು ಎಂಜಾಯ್ ಮಾಡ್ತಿದ್ದಾರೆ, ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಅವರು ಬರೀತಾರೆ, ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಬೇಸಿಕಲಿ ಇದು ಎಲ್ಲಿದೆ ಅಂತಂದರೆ, ಎಂಡ್ ಯೂಸರ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊತಾರಾ, ರಿಜೆಕ್ಟ್ ಮಾಡ್ತಾರಾ, ಅದ್ರ ಎಗೇನ್ಸ್ಟ್ ಹೋಗ್ತಾರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನೋಡುವವರ ಗಮನಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ಅವ್ರು ಬರಿತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ, ಮಾಡ್ತಾ ಹೋಗ್ತಾರೆ. ಓವರಾಲ್ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ ತಪ್ಪು ಮಾಡೋದು ಸಹಜ, ಮನುಷ್ಯ ಅಂದಮೇಲೆ ತಿದ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ ನನ್ನ ಮಾತು. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್